ಓಂ ಶಾಂತಿ. ನಾನು ಆತ್ಮ. ಅನೇಕ ಸಾಕಾರ ಶರೀರಗಳನ್ನು ಧಾರಣೆ ಮಾಡಿಕೊಂಡು ಭಿನ್ನ ಭಿನ್ನ ಪಾತ್ರವನ್ನು ಅಭಿನಯಿಸಿ ಈಗ ನಾನು ಭಗವಂತನಿಂದ ತಮ್ಮ ಮಗುವಾಗಿ ಸ್ವೀಕರಿಸಲ್ಪಟ್ಟಿರುವಂತಹ ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣ ಆತ್ಮನಾಗಿದ್ದೇನೆ. ಪರಮಾತ್ಮನು ನನಗೆ ದಿವ್ಯ ಜ್ಞಾನ ಜನ್ಮವನ್ನು ಕೊಟ್ಟು ನನ್ನನ್ನು ತಮ್ಮವರಾಗಿ ಮಾಡಿಕೊಂಡರು ಮತ್ತು ನಾನು ಅದೇ ಕ್ಷಣ ನನ್ನ ಸರ್ವಸ್ವವನ್ನು ತಂದೆಗೆ ಅರ್ಪಣೆ ಮಾಡಿದೆನು. ನನ್ನ ತನು ಮನ ಧನ ಎಲ್ಲವೂ ಕೂಡ ಬಾಬಾರವರಿಗೆ ಸಮರ್ಪಿತವಾಗಿದೆ. ಬಾಬಾ ಅದನ್ನು ನಿಮಿತ್ತವಾಗಿ ಬಳಸುತ್ತಾ ಯೋಗಿ ಆತ್ಮರಾಗಿ ಯೋಗದ ಶಕ್ತಿಯಿಂದ ಪ್ರತಿಯೊಂದು ಖಜಾನೆಯನ್ನು ವೃದ್ಧಿ ಮಾಡಿಕೊಳ್ಳಲು ಅವಕಾಶವನ್ನು ವಿಧಿಯನ್ನು ಕೊಟ್ಟು ನನಗೆ ಅದನ್ನು ಟ್ರಸ್ಟಿಯಾಗಿ ಸಂಪಾಲನೆ ಮಾಡಲು ಮರಳಿಕೊಟ್ಟಿದ್ದಾರೆ. ಈಗ ನನ್ನ ಬಳಿ ನನ್ನದೆನ್ನುವುದು ಯಾವುದೂ ಇಲ್ಲ. ಈ ಶರೀರ, ಈ ಮನಸ್ಸು, ನನ್ನ ಬಳಿ ಇರಬಹುದಾದ ಸಂಪತ್ತು ಎಲ್ಲವೂ ಈಶ್ವರನ ಕೊಡುಗೆ ಆಗಿದೆ ಮತ್ತು ಅದು ಪ್ರತಿ ಕ್ಷಣವೂ ಈಶ್ವರನ ಸೇವಾರ್ಥವಾಗಿ ಸಮರ್ಪಿತವಾಗಿದೆ. ಈಶ್ವರನ ನೆನಪಿನಲ್ಲಿ, ಈಶ್ವರನ ಸೇವೆಯಲ್ಲಿ ಪ್ರತಿಯೊಂದು ಕಾರ್ಯವನ್ನು ಮಾಡುತ್ತಿರುವ ನನಗೆ ಎಲ್ಲವೂ ಕೂಡ ಅನೇಕ ಪಟ್ಟು ಪ್ರಾಪ್ತಿ ಮಾಡಿಸಲು ನಿಮಿತ್ತವಾಗುತ್ತಿದೆ. ನಾನು ಆತ್ಮ. ನನ್ನನ್ನು ಸರ್ವ ಸಮರ್ಪಣೆ ಮಾಡಿಕೊಂಡು ಯೋಗಿ ಆತ್ಮವಷ್ಟೇ ಅಲ್ಲ, ಯೋಗಿ ಜೀವನ ಉಳ್ಳ ತಪಸ್ವಿ ಆತ್ಮನಾಗಿದ್ದೇನೆ. ಯಾವಾಗ ನನ್ನ ಜೀವನವೇ ಭಗವಂತನಿಗೆ ಸಮರ್ಪಣೆ ಆಗಿಬಿಟ್ಟಿತು, ಆ ಕ್ಷಣದಿಂದ ನಾನು ತಪಸ್ವಿ ಮೂರ್ತಿಯಾಗಿ ಬಿಟ್ಟಿದ್ದೇನೆ. ನನ್ನ ಪ್ರತಿಯೊಂದು ಮಾತು, ಕರ್ಮ, ಸಂಪತ್ತು ಎಲ್ಲವೂ ಕೂಡ ಈಶ್ವರ್ಯ ಸೇವೆಗೆ ನಿಮಿತ್ತವಾಗಿ ಪರಮಾಪದಂ ಪ್ರಾಪ್ತಿ ಮಾಡಿಸಲು ನಿಮಿತ್ತವಾಗಿ ಬಿಟ್ಟಿದೆ. ನಾನು ಆತ್ಮ. ಈ ಶರೀರದ ಮೂಲಕ ಯಾವುದೇ ಕರ್ಮವನ್ನು ಮಾಡುತ್ತಿದ್ದರೂ ಸಹ ಆ ಕರ್ಮವು ಭಗವಂತನಿಗೆ ಅರ್ಪಿತವಾಗಿ, ಗೃಹಸ್ಥವೂ ಸಹ ಆಶ್ರಮವಾಗಿ ಅಥವಾ ನಿಮಿತ್ತವಾಗಿ ಪರಿವರ್ತನೆಯಾಗಿದೆ. ನನ್ನ ಮನೆ, ನನ್ನ ಬಂಧು ಬಳಗ
ಎಲ್ಲವೂ ಕೂಡ ಬಾಬಾರವರ ಸಂಪತ್ತೇ ಆಗಿದೆ. ಬಾಬಾರವರ ಮಕ್ಕಳೇ ಎಲ್ಲರೂ ಆಗಿದ್ದಾರೆ. ನಾನು ಎಲ್ಲಿ ಸೇವೆ ಮಾಡುತ್ತಿದ್ದರೂ ಬಾಬಾರವರ ಮಕ್ಕಳ ಸೇವೆಯನ್ನು ಮಾಡುತ್ತಾ ಇದೇ ಭಾವನೆಯಿಂದ ಒಂದು ಸಾಧಾರಣ ಕರ್ಮವನ್ನು ಕೂಡ ನಾನು ಈಶ್ವರಿಯ ಸೇವೆಯಾಗಿ ಪರಿವರ್ತನೆ ಮಾಡಿಕೊಂಡು ಈಶ್ವರನ ನೆನಪನ್ನು ಕಾಯಂ ಮಾಡಿಕೊಂಡು ನನ್ನ ಪ್ರತಿಯೊಂದು ತನುವಿನ ಸೇವೆಯಲ್ಲಿಯೂ ಸಹ ಪರಮಾಪದಂ ಭಾಗ್ಯವನ್ನು ತಯಾರು ಮಾಡಿಕೊಳ್ಳುತ್ತಿದ್ದೇನೆ. ನನ್ನ ಮನಸ್ಸು ಸಹ ಭಗವಂತನಿಗೆ ಸಮರ್ಪಿತವಾಗಿ ಭಗವಂತನಲ್ಲಿ ಮಗ್ನವಾಗಿರುವ ಕಾರಣ ನಾನು ಎಲ್ಲ ವ್ಯರ್ಥ ಮತ್ತು ನಕಾರಾತ್ಮಕತೆಯಿಂದ ದೂರನಾಗಿದ್ದೇನೆ. ಪ್ರತಿಯೊಂದು ಸಂಕಲ್ಪವು ಭಗವಂತನ ಸೇವಾರ್ಥವಾಗಿ ಇರುವ ಕಾರಣ ನಾನು ಬಹಳ ಕಡಿಮೆ ಸಮಯದಲ್ಲಿಯೇ ಒಂದೆರಡು ಕ್ಷಣದಲ್ಲಿಯೇ ಯಥಾರ್ಥ ಸಂಕಲ್ಪವನ್ನು ಮಾಡಿ ಯಥಾರ್ಥ ನಿರ್ಧಾರವನ್ನು ತೆಗೆದುಕೊಳ್ಳಲು ಸಮರ್ಥನಾಗಿದ್ದೇನೆ. ಯಾವ ಸಮಯ ಸಂಕಲ್ಪ ನನಗೆ ಉಳಿತಾಯವಾಗುತ್ತದೆ ಅದನ್ನು ಖಾಸ್ ಆಗಿ ಭಗವಂತನ ನೆನಪಿಗೆ ಉಪಯೋಗಿಸಲು ನನಗೆ ಹೆಚ್ಚಿನ ಅವಕಾಶವು ಈಗ ಪ್ರಾಪ್ತಿಯಾಗುತ್ತಿದೆ. ನಾನು ವ್ಯರ್ಥ ಮತ್ತು ನಕಾರಾತ್ಮಕತೆಯಿಂದ ಮುಕ್ತನಾಗಿರುವಂತಹ ಶಕ್ತಿಶಾಲಿ ಮನಸ್ಸು ಇರುವಂತಹ ಪವಿತ್ರ ಆತ್ಮನಾಗಿದ್ದೇನೆ. ನನ್ನ ಸಂಪತ್ತು ಸಹ ಭಗವಂತನ ಕೊಡುಗೆಯಾಗಿದೆ, ನ್ಯಾಸವಾಗಿದೆ, ಅಮಾನತ್ ಆಗಿದೆ. ಏಕೆಂದರೆ ನಾನು ಎಲ್ಲವನ್ನೂ ಅವರಿಗೆ ಕೊಟ್ಟು ಬಿಟ್ಟಿದ್ದೇನೆ. ಅದನ್ನು ನಿಮಿತ್ತವಾಗಿ ಸಂಭಾಲನೆ ಮಾಡಲು ಮಾತ್ರ ನಾನು ಅಧಿಕಾರಿಯಾಗಿದ್ದೇನೆ. ನಾನು ನನ್ನ ಸಂಪತ್ತನ್ನು ಭಗವಂತನ ಶ್ರೀಮತದ ಅನುಸಾರವೇ ವಿನಿಯೋಗಿಸುತ್ತಾ ಗೃಹಸ್ಥವನ್ನು ಸಹ ಪಾರಮಾರ್ಥಿಕವಾಗಿ ಮಾಡಿಕೊಂಡು ಎಲ್ಲರನ್ನೂ ಆತ್ಮಿಕ ದೃಷ್ಟಿಯಿಂದ ನೋಡುತ್ತಾ ಆತ್ಮಗಳ ಸೇವೆಯನ್ನು ಮಾಡುತ್ತಾ ಭಗವಂತನ ಮಕ್ಕಳಿಗೋಸ್ಕರ ಸಂಪತ್ತನ್ನು ಯಥಾರ್ಥವಾಗಿ ಉಪಯೋಗಿಸಿ ಉಳಿತಾಯವಾಗಿರುವುದನ್ನು ನಾನು ಯಜ್ಞ ಸೇವೆಗೆ ಸಮರ್ಪಿಸಲು ಬದ್ಧನಾಗಿದ್ದೇನೆ. ಹಾಗಾಗಿ ನನ್ನ ಸಂಪತ್ತಿನಿಂದ ನನಗೆ ಪದಂ ಪ್ರಾಪ್ತಿಯಾಗುತ್ತಿದೆ ಮತ್ತು ಒಂದೊಂದು ಪೈಸೆಯೂ ಕೂಡ ಜಮಾದ ಖಾತೆಯಲ್ಲಿ ಸೇರಿಬಿಡುತ್ತಿದೆ. ಪ್ರತಿಯೊಂದನ್ನು ನಾನು ಭಗವಂತನ ಶ್ರೀಮತದಂತೆ ಉಪಯೋಗಿಸುತ್ತಾ ಅದು ತನುವೇ ಇರಲಿ, ಮನವೇ ಇರಲಿ, ಧನವೇ ಇರಲಿ, ಎಲ್ಲವನ್ನೂ ಈಶ್ವರಿಯ ಸೇವೆಗೆ ಈಶ್ವರಾರ್ಥ ಸೇವೆ ಮಾಡಿ ನಾನು ಸಫಲ ಮಾಡಿಕೊಳ್ಳುತ್ತಾ ಗೃಹಸ್ಥವನ್ನು ಪಾರಮಾರ್ಥದಲ್ಲಿ ಪರಿವರ್ತನೆ ಮಾಡಿಕೊಳ್ಳುತ್ತಾ ನನ್ನಲ್ಲಿಯೇ ನಾನು ತೃಪ್ತನಾಗುತ್ತಿದ್ದೇನೆ, ಧನ್ಯತೆಯ ಅನುಭವ ಮಾಡುತ್ತಿದ್ದೇನೆ ಮತ್ತು ಭವಿಷ್ಯಕ್ಕೋಸ್ಕರ ಅಪಾರವಾದ ಪುಣ್ಯದ ಪದಮಾಪದಂ ಭಾಗ್ಯದ ಖಾತೆಯನ್ನು ಜಮಾ ಮಾಡಿಕೊಳ್ಳುತ್ತಿದ್ದೇನೆ. ಭಗವಂತನ ಆದೇಶವಾಗಿದೆ,
ಮಗು, ದೇಹವನ್ನು ನೋಡಬೇಡ, ದೇಹದ ಭಾವದಲ್ಲಿ ಬರಬೇಡ. ದೇಹದ ಭಾವದಲ್ಲಿ ಬಂದರೆ ದೇಹಾಭಿಮಾನಿಯಾಗಿ ವಿಕಾರಗಳಿಗೆ ವಶವಾಗಿ ಬಿಡುತ್ತೀರಿ. ಈ ಆದೇಶವನ್ನು ಯಥಾರ್ಥವಾಗಿ ಪಾಲನೆ ಮಾಡುತ್ತಾ ನಾನು ಈಗ ಈ ಶರೀರದ ಬಾಣದಿಂದ ದೂರನಾಗುತ್ತಿದ್ದೇನೆ. ನಾನು ಶರೀರವನ್ನು ಫರಿಷ್ಠ ಸ್ವರೂಪವಾಗಿ ತಯಾರು ಮಾಡಿಕೊಂಡು ಫರಿಷ್ಠ ಅಂದರೆ ಎಲ್ಲ ರಿಶ್ತೆಗಳಿಂದ ಸಂಬಂಧಗಳಿಂದ ಭಿನ್ನನಾಗಿ ನನ್ನನ್ನು ನಾನು ಅನುಭವ ಮಾಡುತ್ತಾ ಶರೀರ ಬಾಣದಿಂದ ಮುಕ್ತ ಫರಿಷ್ಠ ಪ್ರಕಾಶಮಯ ಶರೀರಧಾರಿಯಾಗುತ್ತಿದ್ದೇನೆ. ಸಂಪೂರ್ಣ ಪವಿತ್ರ ಸ್ಥಿತಿಯ ಅನುಭವ ಮಾಡುತ್ತಿದ್ದೇನೆ. ಏಕೆಂದರೆ ನನ್ನ ಸರ್ವಸ್ವವು ಪರಮಾತ್ಮನಿಗೆ ಅರ್ಪಿತವಾಗಿ ಪಾವನವಾಗಿ ಬಿಟ್ಟಿದೆ. ನಾನು ಫರಿಷ್ಠ ಸಂಪೂರ್ಣ ಸ್ವತಂತ್ರನಾಗಿದ್ದೇನೆ. ಯಾವ ಕರ್ಮ ಬಂಧನವೂ ಇಲ್ಲ. ಸ್ವತಂತ್ರ ಫರಿಷ್ಠ ಆದ ನಾನು ಪರಮ ಪವಿತ್ರ ಸ್ಥಿತಿಯಲ್ಲಿ ಸ್ಥಿತನಾಗಿ ಸರ್ವತ್ರ ಪವಿತ್ರತೆಯ ಪ್ರಕಂಪನಗಳನ್ನು ಬೀರುತ್ತಾ ಈಶ್ವರಿಯ ಸೇವಾಧಾರಿಯಾಗಿ ಇಡೀ ಸೃಷ್ಟಿಯನ್ನೇ ಪಾವನಗೊಳಿಸುತ್ತ ಮೇಲೆ ಮೇಲೆ ಹಾರುತ್ತಿದ್ದೇನೆ. ಸಾಕಾರ ಶರೀರದಿಂದ ಸಾಕಾರ ಲೋಕದಿಂದ ಮುಕ್ತನಾಗಿ ಭೂಮಿ, ಚಂದ್ರ, ಸೂರ್ಯ, ನಕ್ಷತ್ರ, ಆಕಾಶ ಗಂಗೆ, ಕ್ಷೀರಪಥ ಎಲ್ಲವನ್ನೂ ಪಾರು ಮಾಡಿಕೊಂಡು ನಾನು ಮೇಲೆ ಮೇಲೆ ಸಾಗುತ್ತಿದ್ದೇನೆ. ನಾನು ಫರಿಷ್ಠ ಭಗವಂತನೊಂದಿಗೆ ಮಧುರ ಮಿಲನ ಮಾಡುವುದಕ್ಕೋಸ್ಕರ ನಾನು ಸೂಕ್ಷ್ಮ ವತನದ ಕಡೆಗೆ ಹಾರುತ್ತಿದ್ದೇನೆ. ನಾನು ಬುದ್ಧಿಯ ಕಣ್ಣುಗಳಿಂದ ನೋಡುತ್ತಿದ್ದೇನೆ. ಸರ್ವ ಸಮರ್ಪಣೆ ಮಾಡಿಕೊಂಡ ನನ್ನನ್ನು ಬಾಪ್ದಾದ ಪ್ರೀತಿಯಿಂದ ನಿರೀಕ್ಷಿಸುತ್ತಿದ್ದಾರೆ. ನಾನು ಹಾರಿ ಹೋಗಿ ಅವರ ಬಾಹುಗಳಲ್ಲಿ ಸಮಾವೇಶನಾಗುತ್ತೇನೆ. ಸರ್ವ ಸಮರ್ಪಿತನಾದ ನನ್ನನ್ನು ಪಾಪ ತಮ್ಮ ಹೃದಯದಲ್ಲಿ ಜೋಪಾನವಾಗಿ ತುಂಬಿಸಿಕೊಂಡಿದ್ದಾರೆ. ಅವರ ಸಂಪೂರ್ಣ ಪ್ರೀತಿಗೆ, ಪಾಲನೆಗೆ, ಮಾರ್ಗದರ್ಶನಕ್ಕೆ ನಾನು ಅಧಿಕಾರಿಯಾಗಿದ್ದೇನೆ.
ಅವರ ಪವಿತ್ರ ಪ್ರೀತಿ ನನ್ನಲ್ಲಿ ಅಪಾರವಾದ ಸುಖಾನುಭೂತಿಯನ್ನು ಉಂಟು ಮಾಡುತ್ತಿದೆ. ಪವಿತ್ರ ಅತೀಂದ್ರಿಯ ಸುಖದ ಅನುಭೂತಿಯಲ್ಲಿ ನಾನು ತನ್ಮಯನಾಗುತ್ತಿದ್ದೇನೆ. ಈ ಆನಂದವು ಕೇವಲ ಭಗವಂತನಿಗೆ ಸಮರ್ಪಿತವಾದ, ಭಗವಂತನಿಂದ ಸ್ವೀಕರಿಸಲ್ಪಟ್ಟಂತಹ ಕೆಲವು ನನ್ನಂತಹ ಭಾಗ್ಯಶಾಲಿ ಆತ್ಮರಿಗೆ ಮಾತ್ರ ಪ್ರಾಪ್ತಿಯಾಗುವಂತದ್ದಾಗಿದೆ. ಇಂತಹ ಅತೀಂದ್ರಿಯ ಸುಖ ಆನಂದದಲ್ಲಿ ನಾನು ನನ್ನನ್ನು ಅನುಭವ ಮಾಡುತ್ತಿದ್ದೇನೆ. ಬಾಪ್ದಾದರವರ ಸಂಪೂರ್ಣ ಪ್ರೀತಿಯ ಅನುಭವ ಮಾಡೋಣ. ಅವರೊಂದಿಗೆ ಮಾತನಾಡಿ, ಅವರೊಂದಿಗೆ ಸಂಚಾರ ಮಾಡಿ, ಅವರ ಸುತ್ತ ನರ್ತನ ಮಾಡುತ್ತಾ ಅತೀಂದ್ರಿಯ ಸುಖದ ಸಂಪೂರ್ಣ ಸಮರ್ಪಣತೆಯ ಸ್ವಾತಂತ್ರ್ಯ ಭಾವವನ್ನು ಅನುಭವ ಮಾಡೋಣ. ಈ ಸರ್ವ ಸಮರ್ಪಣೆಯ ಪವಿತ್ರವಾದ ಅತೀಂದ್ರಿಯ ಸುಖದ ಆನಂದದ ಪ್ರಕಂಪನಗಳನ್ನು ನಾವೀಗ ಇಡೀ ಸೃಷ್ಟಿಗೂ ಉಣಬಡಿಸೋಣ. ಬಾಪ್ದಾದರವರೊಂದಿಗೆ ನಾವು ಸೃಷ್ಟಿಯ ಕೇಂದ್ರದಲ್ಲಿ ಬಂದು ಸ್ಥಿತರಾಗೋಣ. ಮನಸ್ಸಿನ ಆನಂದಾತಿಶಯದಲ್ಲಿ ಪವಿತ್ರ ಸ್ಥಿತಿಯಲ್ಲಿ ಸ್ಥಿತರಾಗಿ ಈಶ್ವರಿಯ ಸೇವಾರ್ಥವಾಗಿ ಭಗವಂತನಿಂದ ರಚಿಸಲ್ಪಟ್ಟಿರುವಂತಹ ಈ ಸೃಷ್ಟಿಗೆ ಬಾಪ್ದಾದರವರೊಂದಿಗೆ ನಮ್ಮ ಪವಿತ್ರ ಆನಂದದ ಅತೀಂದ್ರಿಯ ಸುಖದ ಪ್ರಕಂಪನಗಳನ್ನು ಹರಡಿಸುತ್ತಾ ಹೋಗೋಣ. ನಿಮ್ಮ ಅತೀಂದ್ರಿಯ ಸುಖದ ಪವಿತ್ರ ಅಲೆಗಳು
ಸೃಷ್ಟಿಯಲ್ಲಿರುವಂತಹ ಎಲ್ಲ ನಕಾರಾತ್ಮತೆಯನ್ನು ಸಮಾಪ್ತಿ ಮಾಡುತ್ತಿದೆ. ಪವಿತ್ರವಾಗಿ ಆನಂದಕರವಾಗಿ ಪರಿವರ್ತನೆಯಾಗುತ್ತಿದೆ. ಸೃಷ್ಟಿಯ ಕಣಕಣದಲ್ಲಿ ಈ ಅತೀಂದ್ರಿಯ ಸುಖದ ಮತ್ತು ಪವಿತ್ರತೆಯ ಪ್ರಕಂಪನಗಳು ಸಮಾವೇಶವಾಗುತ್ತಿರುವುದನ್ನು ಬುದ್ಧಿಯ ಕಣ್ಣುಗಳಿಂದ ನೋಡಿ ಅನುಭವ ಮಾಡಿ ಅದೇ ಸಂಕಲ್ಪದಲ್ಲಿ ಸ್ಥಿತರಾಗೋಣ. ಈ ಪ್ರಕಂಪನಗಳು ಸೃಷ್ಟಿಯನ್ನೆಲ್ಲ ಆವರಿಸ್ತಾ ಸೃಷ್ಟಿ ಆನಂದದಿಂದ ಪವಿತ್ರತೆಯಿಂದ ವೈಬ್ರೇಟ್ ಆಗ್ತಾ ಇದೆ, ಕಂಪಿಸ್ತಾ ಇದೆ. ಭೂಮ್ಯಾಕಾಶದಲ್ಲಿ ಇರುವ ಪ್ರತಿಯೊಂದು ಗ್ರಹ, ಉಪಗ್ರಹ, ನಕ್ಷತ್ರ, ತಾರಾಗಣಗಳು, ಸೂರ್ಯ, ಚಂದ್ರ ಎಲ್ಲವೂ ಕೂಡ ಪವಿತ್ರತೆ ಮತ್ತು ಆನಂದದ ಶಕ್ತಿಯಿಂದ ತುಂಬಿ ಹೋಗ್ತಾ ಇದೆ. ಇಡೀ ಸೃಷ್ಟಿಯೇ ಎಲ್ಲರಿಗೂ ಸಕಾರಾತ್ಮಕ ಪ್ರಕಂಪನಗಳನ್ನು ಕೊಡಲು, ಆನಂದ ಮತ್ತು ಸುಖವನ್ನು ಕೊಡಲು, ಪವಿತ್ರತೆಯ ಜೀವನವನ್ನು ಕೊಡಲು ನಿಮಿತ್ತವಾಗುತ್ತಿದೆ. ಸೃಷ್ಟಿಯು ಪಾವನಗೊಂಡು ಸ್ವರ್ಗ ಸದೃಶವಾಗುತ್ತಿದೆ. ನಾನು ಈ ದಿವ್ಯ ಸೇವೆಯನ್ನು ಮಾಡಿ ಸೇವೆಯ ಭಾಗ್ಯವನ್ನು ಜಮಾ ಮಾಡಿಕೊಂಡು ನನ್ನ ಮನಸ್ಸನ್ನು ಇನ್ನೂ ಹೆಚ್ಚು ಶಕ್ತಿಶಾಲಿಯಾಗಿ, ಶುದ್ಧವಾಗಿ, ಪವಿತ್ರವಾಗಿ ಮಾಡಿಕೊಂಡಿದ್ದೇನೆ ಮತ್ತು ಇಡೀ ಸೃಷ್ಟಿಯ ಆಶೀರ್ವಾದಕ್ಕೆ ಪಾತ್ರನಾಗಿದ್ದೇನೆ. ಇಡೀ ಸೃಷ್ಟಿಯೇ ನನಗೆ ಆಶೀರ್ವಾದ ಪೂರ್ವಕವಾಗಿ ಅಪಾರ ಸುಖ, ಶಾಂತಿ, ಆನಂದವನ್ನು ಕೊಡಲು ನಿಮಿತ್ತವಾಗುತ್ತಿದೆ. ನಾನೀಗ ಸಂಪೂರ್ಣ ಬಂಧನ ಮುಕ್ತನಾಗಿ
ಸೇವೆಯ ಜವಾಬ್ದಾರಿಯನ್ನು ಸ್ವಲ್ಪ ಕಾಲದವರೆಗೆ ಬಾಬಾರವರಿಗೆ ಒಪ್ಪಿಸಿ ಕೇವಲ ಆತ್ಮನಾಗಿ ಜ್ಯೋತಿರ್ಬಿಂದು ಸ್ವರೂಪನಾಗಿ ನನ್ನ ಸತ್ಯ ಮನೆ ಪರಮಧಾಮಕ್ಕೆ ಸಾಗುತ್ತಿದ್ದೇನೆ. ನಾನು ಮನೋವೇಗದಿಂದ ಈಗ ಪರಮಧಾಮವನ್ನು ಬಂದು ತಲುಪಿದ್ದೇನೆ. ಈ ನನ್ನ ಪರಮಧಾಮದಲ್ಲಿ, ನನ್ನ ಸತ್ಯ ಮನೆಯಲ್ಲಿ ಎಲ್ಲೆಲ್ಲಿಯೂ ಕೆಂಪು ಮತ್ತು ಚಿನ್ನದ ಬೆಳಕಿನ ಕಾಂತಿ ತುಂಬಿದೆ. ಶೀತಲ ಕಾಂತಿ, ಆಹ್ಲಾದಕರ ಕಾಂತಿ ಮತ್ತು ಮಧುರ ಶಾಂತಿ ತುಂಬಿದೆ. ನನ್ನ ಎಲ್ಲ ಸಂಕಲ್ಪಗಳು ಶಾಂತವಾಗಿ, ನಾನು ಸಂಪೂರ್ಣ ಬೀಜರೂಪ ಸ್ಥಿತಿಯಲ್ಲಿ ಸ್ಥಿತನಾಗುತ್ತಿದ್ದೇನೆ ಮತ್ತು ಪರಮಾತ್ಮನ ಸಮೀಪದಲ್ಲಿ ಬಂದು ಕುಳಿತಿದ್ದೇನೆ. ನನ್ನ ಬಾಬಾರವರ ಜೊತೆ ಬುದ್ಧಿಯ ಕಣ್ಣುಗಳಿಂದ ಬಾಬಾರವರನ್ನು ನೋಡುತ್ತಾ, ನಾನು ಮತ್ತು ನನ್ನ ಬಾಬಾ, ನಾನು ಮತ್ತು ನನ್ನ ಬಾಬಾ, ನಾನು ಮತ್ತು ನನ್ನ ಬಾಬಾ ಈ ಸ್ಥಿತಿಯಲ್ಲಿ ಸ್ಥಿತನಾಗಿದ್ದೇನೆ. ಈ ಸ್ಥಿತಿಯಲ್ಲಿ ನನ್ನ ಜನ್ಮ ಜನ್ಮಾಂತರದ ವಿಕರ್ಮಗಳ ಖಾತೆಯು ಭಸ್ಮವಾಗಿ ನಾನು ಸಂಪೂರ್ಣ ಪಾವನನಾಗುತ್ತಿದ್ದೇನೆ. ನಾನೀಗ ಸಂಪೂರ್ಣ ಪಾವನ ಆತ್ಮ, ಪರಿಶುದ್ಧ ಆತ್ಮ, ಪುನಃ ಸೂಕ್ಷ್ಮ ವತನಕ್ಕೆ ಬಂದು ನನ್ನ ಸೂಕ್ಷ್ಮ ಶರೀರವನ್ನು ಧಾರಣೆ ಮಾಡಿಕೊಂಡು ಭೂಮಂಡಲದ ಸಮೀಪ ಬರುತ್ತಿದ್ದೇನೆ. ಸರ್ವತ್ರ ನನ್ನ ದಿವ್ಯ ಶಕ್ತಿಶಾಲಿ ಪ್ರಕಂಪನಗಳನ್ನು ಹರಡುತ್ತಾ ಸೃಷ್ಟಿಯನ್ನು ಇನ್ನಷ್ಟು ಪಾವನ ಶಕ್ತಿಶಾಲಿಗೊಳಿಸುತ್ತಾ ನಾನು ಭೂಮಂಡಲದ ಸಮೀಪ ಬಂದಿದ್ದೇನೆ. ನಾನು ಬಾಪ್ದಾದರವರನ್ನು ಹಾಗೂ ಎಲ್ಲ ಶ್ರೇಷ್ಠಾತಿ ಶ್ರೇಷ್ಠ
108 ದೇವಾತ್ಮರನ್ನು ಅವರವರ ಪರಿತ ದೇವತಾ ದಿವ್ಯ ಸ್ವರೂಪದಲ್ಲಿ ಆಹ್ವಾನಿಸುತ್ತಿದ್ದೇನೆ. ನಾವೆಲ್ಲರೂ ನಮ್ಮ ನಮ್ಮ ದಿವ್ಯ ಶಕ್ತಿಶಾಲಿ ಪಾವನ ಪರಿಸ್ಥ ಸ್ವರೂಪದಲ್ಲಿ ಸ್ಥಿತರಾಗಿ ಇಡೀ ಭೂಮಂಡಲದಲ್ಲಿ ಇರುವ ಮನುಷ್ಯಾತ್ಮರಿಗೆ ದಿವ್ಯವಾದ ಶಕ್ತಿಶಾಲಿಯಾದ ಪಾವನ ಪ್ರಕಂಪನಗಳನ್ನು ದಾನ ಮಾಡುತ್ತಿದ್ದೇವೆ. ಎಲ್ಲ ಆತ್ಮರನ್ನು ಸಮ್ಮುಖದಲ್ಲಿ ನೋಡುತ್ತಾ ಶಕ್ತಿಶಾಲಿಯಾದ ವೈಬ್ರೇಷನ್, ಪಾವನ ವೈಬ್ರೇಷನ್, ದಿವ್ಯ ವೈಬ್ರೇಷನ್ ನಾವು ಇಡೀ ಸೃಷ್ಟಿಯಲ್ಲಿರುವಂತಹ ಎಲ್ಲ ಮನುಷ್ಯಾತ್ಮರಿಗೆ ಕೊಡುವಂತಹ ಅನುಭವ ಮಾಡೋಣ. ಎಲ್ಲ ಆತ್ಮಗಳಿಗೂ ಈ ವೈಬ್ರೇಷನ್ ತಲುಪುತ್ತಿದೆ, ಟಚ್ ಆಗ್ತಾ ಇದೆ. ಅವರ ಮನಸ್ಸುಗಳಲ್ಲಿ ಆನಂದ, ಶಾಂತಿ, ಪವಿತ್ರತೆ ಮತ್ತು ಶಕ್ತಿಯ ಅನುಭೂತಿಯಾಗ್ತಾ ಇದೆ. ಅವರಲ್ಲಿ ಹುದುಗಿದ್ದ ಮಾನವೀಯತೆ, ಮಾನವೀಯ ಮೌಲ್ಯಗಳ ಜಾಗೃತಿ ಆಗ್ತಾ ಇದೆ. ಯಾರೆಲ್ಲ ದೇವಾತ್ಮರಿದ್ದಾರೆ ಅವರಲ್ಲಿ ದೈವಿ ಗುಣ, ದೈವಿ ಸಂಸ್ಕಾರಗಳು ಜಾಗೃತವಾಗ್ತಾ ಇದೆ. ಇನ್ನು ಜ್ಞಾನ ಪ್ರಾಪ್ತಿಯಾಗದ ದೇವಾತ್ಮರಿಗೆ ಯಾವುದಾದರೂ ಒಂದು ಮೂಲದಿಂದ ಜ್ಞಾನವೂ ಪ್ರಾಪ್ತಿಯಾಗ್ತಾ ಇದೆ. ಎಲ್ಲರಿಗೂ ಸುಖವನ್ನು ಕೊಡಲು ನಿಮಿತ್ತರಾಗುತ್ತಿದ್ದಾರೆ. ಮತ್ತು ಒಂದಲ್ಲ ಒಂದು ರೂಪದಿಂದ ಈಶ್ವರಿಯ ಸೇವೆಗೆ ಸಹಯೋಗಿಗಳಾಗಿ ತಮ್ಮ ತಮ್ಮ ಸಮಯದ ಸುಖದ ಖಾತೆಗೆ ಭಾಗ್ಯವನ್ನು ತಯಾರು ಮಾಡಿಕೊಳ್ಳುತ್ತಿದ್ದಾರೆ. ನಾವೀಗ ಪುನಃ ನಮ್ಮ ಸಾಕಾರ ಶರೀರವನ್ನು ಪ್ರವೇಶ ಮಾಡಿ ಭೃಕುಟಿಯ ಆಸನದಲ್ಲಿ ಸ್ಥಿತರಾಗೋಣ. ನಮ್ಮ ತನುಮನಧನವನ್ನು ಈಶ್ವರಿಯ ಸೇವೆಗೆ ನಿಮಿತ್ತ ಎನ್ನುವ ಸ್ಮೃತಿಯಲ್ಲಿ ಸದಾ ಸ್ಥಿತರಾಗಿದ್ದು, ಸದಾ ಪ್ರತಿಯೊಂದು ಕರ್ಮವನ್ನು ಈಶ್ವರಿಯ ಸೇವೆಯನ್ನಾಗಿ ಅನುಭವ ಮಾಡುತ್ತಾ
ಅಪರಂ ಅಪಾರ ಪರಮಾಪದಂ ವಾಕ್ಯವನ್ನು ತಯಾರು ಮಾಡಿಕೊಳ್ಳುತ್ತಾ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳುವ ಸಂಕಲ್ಪದೊಂದಿಗೆ ಕರ್ಮ ಕ್ಷೇತ್ರಕ್ಕೆ ಮರಳೋಣ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ.